ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದನು ಕನ್ನಡ ಬ್ಲಾಗ್ಸ್. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಯುಗಾದಿ ಹಬ್ಬದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದಾಗ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ, ಓಕೆನಾ? ಸೊ ನಾನು ಬೆಳಗ್ಗೆ ಇದ್ದಾಗ 6:15 ಆಗೋಗಿತ್ತು. ಸೊ ಸರಿ ಆಯಿತು ಅಂತೇಳಿ ಅಡುಗೆ ಮನೆಗೆ ಹೋಗಿ ನೋಡಿದೆ. ಅಮ್ಮ ಇನ್ನು ಅವಾಗ ತಾನೇ ಸ್ನಾನಕ್ಕೆ ಹೋಗಿದ್ರು. ಸೊ ಮೋಸ್ಟ್ಲಿ ಅಮ್ಮನೂ ಇವಾಗ ಎದ್ದಿದ್ದಾರೆ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಅಡುಗೆ ಮನೆಯಲ್ಲೆಲ್ಲ ನೋಡಿದಾಗ ನೋಡಿ, ಅಮ್ಮ ಪಾಪ 3 ಗಂಟೆಗೆ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಇನ್ನೊಂದು ರೌಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಅಂದರೆ ಎದ್ದ ತಕ್ಷಣ ಕೂಡ ಸ್ನಾನ ಮಾಡಿಕೊಂಡು ದೇವ್ರಿಗೆಲ್ಲ ಎಡೆ ಮಾಡಿಟ್ಟಂದರೆ ಸ್ವೆಟ್ ಆಗಿರ್ತಾರಲ್ವ. ಸೊ ಅದಕ್ಕೆ ನೆನೆ ಮತ್ತೆ ಪೂಜೆ ಎಲ್ಲ ಮಾಡಬೇಕಲ್ಲ ಅಂತೇಳಿ ಮತ್ತೆ ಹೋಗಿದ್ರು. ಸೊ ಇಲ್ಲಿ ಒಬ್ಬಟ್ಟಿಗೆಲ್ಲ ಕಳಿಸಿಟ್ಟಿದ್ದಾರೆ. ರಾತ್ರಿನೇ ಒಬ್ಬಟ್ಟಿಗೆ ಹೂರ್ಣ ಎಲ್ಲ ರುಬ್ಬಿಟ್ಟಿದ್ರು. ಬೆಳಗ್ಗೆ ಎದ್ದು ಒಬ್ಬಟ್ಟು ಸಾರು, ಮಶ್ರೂಮ್ ಬಿರಿಯಾನಿ, ಕಾಳು ಗೊಜ್ಜು, ಹೆಸ್ರುಬೇಳೆ, ಹುಳ್ಳಿಕಾಯಿ ಪಲ್ಯ, ಒಬ್ಬಟ್ಟು ಸಾರು ಮತ್ತು ಮೈದಾ ಎಲ್ಲ ಕಲಸಿಟ್ಟು ಒಡೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಫುಲ್ ಕಂಪ್ಲೀಟ್ ಅಡುಗೆನೇ ಎಲ್ಲ ಮಾಡಿಬಿಟ್ಟಿದ್ರು 6 ಗಂಟೆ ಅಷ್ಟರಲ್ಲೇನೆ. ಸೊ ನೋಡಿ ಇಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಅಯ್ಯೋ ಅಲಾರಾಮ್ ಇಟ್ಕೊಂಡಿದ್ದೆ, ಬಟ್ ಎಚ್ಚರಿಕೆನೇ ಆಗಲಿಲ್ಲ. ನಿನ್ನೆ ನೈಟ್ ಹಬ್ಬದ ಹಿಂದಿನ ದಿನ ನೈಟ್ ಏನಾಯಿತು ಅಂದರೆ ಅಂಗಡಿಗೆ ಹೋಗಿದೆ. ಅಂದರೆ ಕಗ್ಲಿಪುರದಲ್ಲಿ ಏನೋ ತೊಗೊಬರೋಣ ಅಂತೇಳಿ ಹೋದ್ನಾ, ಬರೋದೇ ಲೇಟಾಗೋಯ್ತು. ಅಂಗಡಿಗೆ ಹೋಗ್ಬಿಟ್ಟು ಅಂಗಡಿಯಿಂದ ಬಂದಿದ್ದು ಲೇಟಾಗೋಯ್ತು ಅಂದ್ಬಿಟ್ಟು ಬೆಳಗ್ಗೆ ಅಲಾರಾಮ್ ಕೂಗಿದೆ, ಗೊತ್ತಾಗಿಲ್ಲ, ಎದೊಳಕ್ಕಾಗಿಲ್ಲ ಅಂದ್ಬಿಟ್ಟು ನಾನು ಹಂಗೂ ಅಮ್ಮಂಗೆ ಹೇಳಿದೆ ಎಬ್ರಸು ಅಂತೇಳಿ. ಪಾಪ ಅವ್ರು ಎಬ್ರಸೇ ಇಲ್ಲ, ಎಲ್ಲ ಒಬ್ಬರೇ ಮಾಡಿದ್ದಾರೆ, ಎಲ್ಲ ಕೆಲಸ ಅವರೇ ಮಾಡ್ಕೊಂಡಿದ್ರು. ಇನ್ನೇನು ಸರಿ ಆಯಿತು ಅಂತೇಳಿ ನಾನು ಇವಾಗ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಅಮ್ಮ ಎಲ್ಲ ರೆಡಿ ಮಾಡಿದ್ರು. ಅಪ್ಪನಿಗೆ ಒಬ್ಬಟ್ಟಿಗೆ ಕಾಯಲ್ಲಿ ಬೇಕು ಅಂತೇಳಿದರು. ಸೊ ಅದಕ್ಕೆ ಇವಾಗ ಕಾಯಲ್ಗೋಸ್ಕರ ಕಾಯೆಲ್ಲ ರುಬ್ತಾ ಇದ್ದೀನಿ. ಈ ವಿಡಿಯೋ ಮಾಡಿರೋ ಕ್ಯಾಮ್ರಾಮ್ಯಾನ್ ನಮ್ಮ ಮನೆಯ ದುರ್ಗೇಗೌಡ ಅವರು. ಸೊ ಅವನು ಮಮ್ಮಿ ಹಿಂಗೆ ಹಂಗೆ ಅಂದ್ಕೊಂಡೆಲ್ಲ ಹೇಳಿ ವಿಡಿಯೋ ಮಾಡ್ತಾಯಿದ್ದ. ಸೊ ಸರಿ ಆಯಿತು ಅಪ್ಪ, ಇಲ್ಲಿ ನಮ್ಮನ್ನು ಮಾತ್ರ ತೋರಿಸ್ಬೇಡ, ಫುಲ್ ಮನೆಯೆಲ್ಲ ಒಂದು ರೌಂಡ್ ಹಾಕೊಂಬೋಗು ಅಂತೇಳಿ ಕಳಿಸಿದ್ದೀನಿ. ಈ ಪಂಚ ಬೋಡಿ ಅಂತ ಅಂತಾರೆ, ಇದು ಮನೆ ಅಂತಾರೆ. ಡಾನ್ ಯಾ ಹಾಯ್ ಮೇಡಮ್, ಈ ಡಾನ್ ಫ್ರೆಂಡ್ ಆಗಿದೆ ನೋಡ್ರಿ. ಸೊ ಇಲ್ಲಿ ಡಾನ್ ಅಂತಂದರೆ ನಮ್ಮ ಮನೇಲಿ ಒಂದು ರ್ಯಾಟ್ ವಿಲ್ಲರ್ ನಾಯಿ ಇದೆ. ಸೊ ಅದ್ರ ಹೆಸರು ಡಾನ್ ಅಂತೇಳಿ ಇಟ್ಟಿದ್ದಾರೆ. ಸೊ ಅದಕ್ಕೆ ಡಾನ್ ಅಂತಾನೆ. ಇನ್ನೊಂದೇನೆಂದರೆ ಅದ್ರ ಹತ್ರ ನಾವು ಯಾರೂ ಹೋಗಲ್ಲ, ಅಪ್ಪ ಅಮ್ಮ ಅದನ್ನು ಮೂವರೇ ಅದ್ರ ಹತ್ರ ಹೋಗೋದು. ನಾವೆಲ್ಲ ಸುಮ್ಮನೆ ದೂರದಿಂದ ಅಷ್ಟೇ. ಅದಕ್ಕೆ ಅಂದರೆ ಅಡ್ಜಸ್ಟ್ ಆಗಿಲ್ಲ ಅಲ್ವ, ಇನ್ನೂ ಅಡ್ಜಸ್ಟ್ ಆಗದೇ ಇದ್ದರೆ ಅದು ಯಾರಾದರೂ ಹೊಸಬ್ರು ಮನುಷ್ಯನ ನೋಡಿದ್ರೆ ಬೊಗಳುತ್ತೆ. ಸೊ ಅದಕ್ಕೆ ಯಾರು ಹೊಸಬ್ರು ಬಂದರೂ ನಾಯಿ ಮುಂದೆನೂ ಹೋಗಲ್ಲ, ನಾವು ಇನ್ನೂ ಇದಾಗಿಲ್ಲ. ಸೊ ನೈಟ್ ಹೊತ್ತು ಮಾತ್ರ ಬಿಟ್ಬಿಡ್ತೀವಿ, ಬೆಳಗ್ಗೆ ಹೊತ್ತೆಲ್ಲ ಕಟ್ಟಾಕಿರ್ತೀವಿ. ಸೊ ಅದಕ್ಕೆ ಏನ್ಬಿಟ್ಟೆ ಅದು ಮೆಸ್ ಥರ ಹಿಂದೆ ಗೇಟ್ ಥರ ಮಾಡಿ. ಇವಾಗ ಇಲ್ಲಿ ಅಡುಗೆ ಎಲ್ಲ ಆಗಿದೆಯಲ್ಲ, ಸೊ ಅಲ್ಲಿ ಸಮಾಧಿ ಅಂದರೆ ಗುಂಡಿ ಹತ್ರ ಹೋಗ್ಬೇಕಲ್ಲ, ಅದಕ್ಕೆ ಅಂತೇಳಿ ಎಲ್ಲ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ವಿ. ಮತ್ತು ಹಾಗೆ ರೆಡಿ ಮಾಡಿಬಿಟ್ಟು ಎಲ್ಲ ಐಟಮ್ ಎಲ್ಲ ಬಾಕ್ಸ್ಗಾಗಿ ಇಟ್ಕೊಂಡು ಇವಾಗ ನಾನು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಸೊ ಈ ಟಾಪ್ ಬಂದ್ಬಿಟ್ಟು ಹಬ್ಬದ ಹಿಂದಿನ ದಿನವೇ ತೊಗೊಂಡಿದ್ದು. ಒಂದು 4 ಟಾಪು, 2 ಕುರ್ತಾಸ್ ಎಲ್ಲ ತೊಗೊಂಡೆ. ಇದು ಬಂದ್ಬಿಟ್ಟು 350 ಅವಾಜ ಬ್ರ್ಯಾಂಡು 350 ಕೊಟ್ಟೆ. ಸೊ 300 ಕೊಟ್ಟೆ ನಾನು, ಅಂತಂದರೆ ಅವರು 350 ಹೇಳಿದ್ರು. ಬಟ್ ಗೊತ್ತಿರೋರ ಅಂಗಡಿ ಮತ್ತು ಯಾವಾಗಲೂ ತೊಗೊಳ್ತಾ ಇರ್ತೇನಲ್ಲ, ಸೊ ಅದಕ್ಕೆ ಅಂತೇಳಿ 300 ತೊಗೊಂಡೆ. ಚೆನ್ನಾಗಿದೆ ಅಂತೆ, ಒಂಥರ ಡೈಲಿ ವೇರ್ಗೆ, ಅಂದರೆ ಇವಾಗ ಆಫೀಸ್ಗೆ ಹೋಗೋರು ಇರ್ಬೋದು, ಕಾಲೇಜ್ಗೆ ಹೋಗೋರು ಇರ್ಬೋದು. ಸೊ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ. ನಾನು ಇವಾಗ ಇದು ಹಾಕ್ಕೊಂಡಿದ್ದೆಲ್ಲ ಇವಾಗ ಸರಿ ಆಯಿತು ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗಬೇಕು. ಸೊ ನಾನು ಅಮ್ಮ ಮನೆಗೂ ಹೋಗಬೇಕಿತ್ತು, ಅದಕ್ಕೋಸ್ಕರನೇ ಏನು ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ತೊಗೊಂಡೆ. ಯಾಕೆ ಅಂತಂದರೆ ನೈಟು ಮನೆಗೆ ನಿಜ ಅವತ್ತು ಮನೆಗೆ ಬಂದಾಗೆ 11 ಗಂಟೆ ಆಗಿತ್ತು ಅಂಗಡಿಯಿಂದ. ಯಾಕೆಂದರೆ 2 ದಿನ ಅಂಗಡಿ ಕ್ಲೋಸ್ ಇರುತ್ತಲ್ವ. ಸೊ ಸ್ವಲ್ಪ ಟೈಪಿಂಗ್ ಅಗ್ರಿಮೆಂಟ್ ಎಲ್ಲ ಬಂದಿರೋದಿತ್ತು ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ ನಾನು. ಸರಿ ಆಯಿತು ಅಂತೇಳಿ ಹೋದ್ವಿ. ಅಮ್ಮನೇ ಪಾಪ ನೈಟು ಅಷ್ಟೇ ಎಲ್ಲ ರೆಡಿ ಮಾಡಿಕೊಂಡ್ರು. ಬೆಳಗ್ಗೆ ನಾವು ಎದ್ದೇಳೋ ಅಷ್ಟರಲ್ಲಿ ಅಮ್ಮನೇ ಮಾಡಿಕೊಂಡ್ರು. ಅದಾದಮೇಲೆ ಬೆಳಗ್ಗೆ ನಾನಿದ್ದು ಸ್ವಲ್ಪ ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗಿ ಅಮ್ಮ ಅಡುಗೆ ಎಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಬಾಕ್ಸ್ಗೆ ಹಾಕೋಬೇಕು. ಅಂದರೆ ನಮ್ಮಲ್ಲಿ ಏನಂತಂದರೆ ಎಡೆಗೆ ಅಂತಂದರೆ ಅಲ್ಲಿ ಪೂಜೆಗೆ ಹೋಗ್ತೀವಲ್ಲ, ಎಲೆ ಮೇಲೆ ಸ್ವಲ್ಪ ನಾವು ಏನೇನು ಮನೇಲಿ ಐಟಮ್ ಮಾಡಿರ್ತೀವಲ್ಲ ಅದೆಲ್ಲ ತೊಗೊಂಡೋಗಿ ಎಲೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ಅದಕ್ಕೆಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಕುರ್ತಾಸು ನಾನು XL ತೊಗೋಬೇಕು ಅವಾಜದಲ್ಲಿ. ಸೊ ಫಿಟ್ ಮಾಡಿಸೋಣ ಅಂತೇಳಿ XL ತೊಗೊಂಡೆ. ಟೈಲರ್ ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತಾಯ್ತಾ. ಸರಿ ಆಯಿತು ಅಂತೇಳಿ ಒಂದನ್ನು ಹಾಕ್ಕೊಂಡೆ, ಫುಲ್ಲು ದೊಗ್ಲೆ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಇದು ಸ್ವಲ್ಪ ಫಿಟ್ಟಿಂಗ್ ಅನಿಸ್ತು, ಇದು ಹಾಕ್ಕೊಂಡೆ. ಆಮೇಲೆ ಯಾಕೋ ಇದು ಸರಿ ಹೋಗಿಲ್ಲ ಅಂದ್ಬಿಟ್ಟು ಒಂದು ವೈಟ್ ಕಲರ್ದು, ಅಂದರೆ ಸ್ಟಾರ್ಟಿಂಗ್ ನಾನು ಎಂಟ್ರಿಲಿ
ಹಾಕ್ಕೊಂಡಿದ್ದೆನಲ್ಲ ಆ ವೈಟ್ ಕಲರ್ ಲಾಂಗ್ ಟಾಪ್ನ ಹಾಕ್ಕೊಂಡಿದ್ದೆ. ಅದು ಎಕ್ಸೆಲ್ ಚೆನ್ನಾಗಿತ್ತು, ಫಿಟ್ಟಿಂಗಾಗಿ ಕರೆಕ್ಟಾಗಿ ಕೂತಿತ್ತು. ಇದೆಲ್ಲ ಸ್ವಲ್ಪ ಸ್ಟಿಚ್ ಇಡಿಸ್ಬೇಕು. ಮತ್ತು ಮಕ್ಳಿಗೂ ಎಲ್ಲ ಅಷ್ಟೇ ಈ ಸಲ ಶಾಪಿಂಗ್ ಹಾಲ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನನಗೆ ಎಕ್ಸಾಮ್ಸ್ ನಡೀತಾ ಇತ್ತಲ್ವ. ಸೊ ಇವಾಗೂ ಇನ್ನು ಒಂದು ಎಕ್ಸಾಮ್ ಇದೆ, ಅದಕ್ಕೆ ನಾನು ಆಲ್ರೆಡಿ 17 ದಿನ ಆಗಿದೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ವಿಡಿಯೋಸ್ ಎಲ್ಲ ಸ್ವಲ್ಪ ತೊಗೊಳ್ತಾ ಇದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನೋಡೋಣ ಇನ್ಮೇಲೆ ಕುತ್ಕೊಂಡು ಎಡಿಟ್ ಮಾಡಿ ಹಾಕೋಣ ಅಂತೇಳಿ ಇವಾಗ ಅಂಗಡಿಲೇ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ನಿಮ್ಮ ಮನೇಲಿ ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಹಾಗೆ ಏನೇನು ಅಡುಗೆ ಮಾಡಿದ್ರಿ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ವೆರೈಟಿ ಮಾಡಿರ್ತಾರಲ್ಲ, ಅದಕ್ಕೆ ನಿಮ್ಮ ಮನೇಲೆಲ್ಲ ಏನೇನು ವೆರೈಟಿ ಮಾಡಿದ್ದಾರೆ ಅಂತೇಳಿ ತಿಳ್ಕೊಳೋ ಆಸೆ ನನಗೂ ಕೂಡ. ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸೊ ನಾನಂತೂ ವಿಡಿಯೋಸ್ ಹಾಕೋಕ್ಕಾಗ್ತಾ ಇಲ್ವಲ್ಲ, ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಮಿಸ್ ಮಾಡ್ಕೊತಾ ಇದ್ದೀನಲ್ಲ ಎಲ್ಲರೂ ಅನ್ನಿಸ್ತಾಯಿತ್ತು. ಸೊ ನಿಮಗೂ ಹಾಗೆ ಅನ್ನಿಸ್ತಾ ಅಂತೇಳಿ ಪ್ಲೀಸ್ ಹೇಳಿ ಆಯಿತಾ. ಮತ್ತು ಕೆಲವೊಬ್ಬರು ಅಂದರೆ ಕಾಲೇಜ್ ಫ್ರೆಂಡ್ಸು ಮತ್ತು ಬೇರೆಯವರೆಲ್ಲ ಕೇಳ್ತಾಯಿದ್ರು, ಯಾಕೆ ವಿಡಿಯೋಸ್ ಹಾಕ್ತಾಯಿಲ್ಲ, ವಿಡಿಯೋಸ್ ಹಾಕಿ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅದಕ್ಕೆ ಎಕ್ಸಾಮ್ ಇತ್ತಲ್ವ, ಮತ್ತು ಎಕ್ಸಾಮ್ ಹಿಂದಿನ ದಿನ ಮಾತ್ರ ನನ್ನ ಮನೇಲಿ ಇದ್ಕೊಂಡು ಓದ್ಕೋತಾ ಇದ್ದೆ. ಸೊ 2 ದಿನ 3 ದಿನ ಗ್ಯಾಪ್ ಇದ್ದಾಗ ಏನು ಮಾಡ್ತಾಯಿದ್ದೆ, ಅಂಗಡಿ ಹತ್ರ ಹೋಗ್ಬಿಡ್ತಾಯಿದ್ದೆ. ಅದಕ್ಕೆ ನಾನು ಎಡಿಟ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ಎಂತಕ್ಕೂ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮತ್ತು ಅಮ್ಮ ಮನೆಗೆಲ್ಲ ಹೋಗಿದ್ದೆ ಒಂದಿನ ಬೈಕಲ್ಲೆಲ್ಲ. ಸೊ ಅದೆಲ್ಲ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಂಥೇಳಿ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ, ನೋಡೋಣ ಯಾವಾಗ ಅಪ್ಲೋಡ್ ಮಾಡೋಣ ಅಂಥೇಳಿ. ಸೊ ಅದಕ್ಕೆ ಹಬ್ಬದ್ದು ವಿಡಿಯೋ ಫಸ್ಟ್ ಹಾಕ್ಬಿಡೋಣ, ಯುಗಾದಿ ಹಬ್ಬದ್ದು. ಅದಾದಮೇಲೆ ಮಿಕ್ಕಿದ ವಿಡಿಯೋಗಳೆಲ್ಲ ಎಡಿಟ್ ಮಾಡೋಣ ಅಂಥೇಳಿ ಇವಾಗ ಇದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬಾಗಿಲಿಗೆಲ್ಲ ಈ ಥರ ಮಾವಿನ ಎಲೆ ಮತ್ತು ಬೇವಿನ ಎಲೆ ಹಾಕಿ, ಮಾವಿನ ಎಲೆ ತೋರಣಕ್ಕೆ ಮಧ್ಯದಲ್ಲಿ ಅರಿಶಿನ ಕುಂಕುಮ ಇಟ್ಟಿದ್ವಿ. ಮತ್ತು ಹೂವನ ಅದು ಮಧ್ಯದಲ್ಲಿ ಹಾಕಿದ್ರೆ ಮಿಸ್ ಡೋರ್ ಅಲ್ವಾ, ಸೊ ತೆಗೆದು ಮಾಡುವಾಗ ಹೂವು ಕಿತ್ತೋಗ್ಬಿಟ್ಟೆ ಅಂದ್ಬಿಟ್ಟು ಸೈಡಲ್ಲಿ ಬಿಟ್ಟಿದ್ವಿ. ದೇವ್ರ ಮನೇಲಿ ಈ ಥರ ಪೂಜೆ ಮಾಡಿದ್ವಿ. ಒಬ್ಬಟ್ಟು ಅನ್ನ ಸಾರು ಎಲ್ಲ ಇಟ್ಬಿಟ್ಟು ಸ್ವಲ್ಪ ಎಡೆಗೆ ಅಂತೇಳಿ ಇಟ್ಬಿಟ್ಟು ಪೂಜೆ ಮಾಡಿದರು, ಅಮ್ಮನೇ ಪೂಜೆ ಮಾಡಿದ್ರು. ಸೊ ನಮ್ಮ ಮನೇಲೆಲ್ಲ ಈಗ ಪೂಜೆ ಅಂದರೆ ಹಬ್ಬದ ದಿನನೆಲ್ಲ ಎಲ್ಲ ದಿನವೂ ಅಷ್ಟೇ ಪೂಜೆ ಎಲ್ಲ ನಮ್ಮ ಅತ್ತೆನೇ ಮಾಡೋದು. ಸೊ ನಾವು ಯಾವಾಗಾದರೂ ಫ್ರೀ ಇದ್ದಾಗ ಅಷ್ಟೇ ಮಾಡ್ತೀನಿ, ಇಲ್ಲಾಂದರೆ ಅಂಗಡಿಗೆ ಬಂದ್ಬಿಟ್ಟಿರ್ತೀನಲ್ವ, ಸೊ ಅದಕ್ಕೆ ಅಂತೇಳಿ. ಮತ್ತು ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರನೇ, ಅಂದರೆ ನಮ್ಮ ಮನೇಲೇ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ದೇವಸ್ಥಾನ ಥರ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಬೆಳಗ್ಗೆ ಪೂಜೆ ಯಾವ ಥರ ಆಗಿತ್ತಲ್ಲ ಹಬ್ಬದ ದಿನ, ಅದನ್ನು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಮತ್ತು ಇವಾಗಿಲ್ಲಿ ಅಲ್ಲಿ ಗುಂಡೆ ಹತ್ರಕ್ಕೆ ಅಂದರೆ ಸಮಾಧಿ ಹತ್ರಕ್ಕೆ ತೊಗೋಗ್ಬೇಕಲ್ವ, ಅದೆಲ್ಲ ಒಬ್ಬಟ್ಟು, ಅದಕ್ಕೇನೆ ಒಬ್ಬಟ್ಟು ಮಾಡೋಣ ಅಂತೇಳಿ ಇವಾಗ ಒಬ್ಬಟ್ಟು ಮಾಡ್ತಾಯಿದ್ವಿ. ಎಲ್ಲ ರೆಡಿಯಾಗಿದೆ. ಸೊ ಇದೊಂದು ಒಬ್ಬಟ್ಟೊಂದು ಮಾಡಿಕೊಂಡು ತೊಗೊಂಡೋಗ್ಬೇಕು ಅಷ್ಟೇನೆ. ಇದೊಂದನ್ನ ಬಾಕ್ಸ್ಗೆ ಹಾಕ್ಕೊಂಡು ಹೋದರೆ ಮುಗೀತು. ಮತ್ತು ಇಲ್ಲಿ ನಾನು ಅಮ್ಮ ಮಾತಾಡಿಕೊಂಡು ಒಬ್ಬಟ್ಟು ಮಾಡ್ತಾಯಿದ್ವಿ, ಅದು ಇದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊಂಡು ಒಬ್ಬಟ್ಟು ತಡ್ಕೊಂಡು. ಮತ್ತು ನನ್ನ ಮಗಂದೇ ಕಂಪ್ಲೇಂಟ್ ಅರ್ಧ ಇರುತ್ತೆ, ಅವನು ನಾವಿಲ್ದ ಇದ್ದಾಗ ಎಷ್ಟು ಮಾತಾಡ್ತಾನೆ ಅಂದರೆ ಅವರು ಇದೇ ಹೇಳ್ತಾರಲ್ಲ ಇಷ್ಟೊಂದು ಮಾತಾಡ್ತಾನೆ ಅನಿಸುತ್ತೆ. ಸೊ ನನಗೆ ಅನಿಸುತ್ತೆ ಇಷ್ಟೆಲ್ಲ ಮಾತಾಡ್ತಾನೆ ಅಂತ ಅವ್ರು ಹೇಳ್ತಾಯಿದ್ರೆ, ಏನೇನೋ ಕ್ವಶನ್ಸ್ ಎಲ್ಲ ಕೇಳೋದು ಹಾಗೆ ಹಿಂಗೆ ಅಂತೆಲ್ಲ ಮಾತಾಡೋದು. ಮತ್ತು ಇಷ್ಟು ದಿನ ನಾವಿರಲಿಲ್ವಲ್ಲ, ಅವಾಗೇನು ಮಾಡ್ತಾಯಿದ್ರೆ ಆ ಥರ ಇತ್ತಾ ಈ ಥರ ಇತ್ತಲ್ಲ ಅಂತೆಲ್ಲ ಮಾತಾಡ್ಕೊಂಡು ಹೇಳ್ತಾ ಇರ್ತಾನಂತೆ. ಸೊ ಅದನ್ನೇ ಇಲ್ಲಿ ಅಮ್ಮ ಹೇಳ್ತಾಯಿದ್ರು, ಹಿಂಗೆ ಮಾತಾಡ್ತಿದ್ದ, ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಹಿಂಗೆ ಮಾತಾಡಿಕೊಂಡು ಏನಾದರೂ ಈ ಥರ ಕೆಲಸ ಮಾಡುವಾಗ ಮತ್ತು ಹಬ್ಬ ಹರಿಗಂಡಿನದಲ್ಲೆಲ್ಲ ಮಾತಾಡ್ಕೊಂಡು ಕೆಲಸ ಮಾಡಿಕೊಂಡು ವಿಷಯಗಳೆಲ್ಲ ಶೇರ್ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಖುಷಿ ಆಗುತ್ತೆ. ನಮಗಂತೂ ಏನಾದರೂ ಇದ್ದರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತಾಡ್ಕೊಂಡಿರ್ತೀವಿ ಯಾವಾಗ್ಲೂ. ಸುಮ್ಮನೆ ಅಂತೂ ಇರಲ್ಲ ನಮ್ಮ ಅತ್ತೆ, ನಾವು ಸುಮ್ಮನೆ ಇದ್ರೂ ನಮ್ಮ ಅತ್ತೆ ಅದ ಅಂದ್ಬಿಟ್ಟು ಮಾತಾಡಿಸ್ತಾನೆ ಇರ್ತಾರೆ. ಒಂಥರ ಬೇಜಾರಾಗಲ್ಲ ಒಂದೊಂದು ಸಲ, ಅಷ್ಟು ಮಾತಾಡ್ತಾ ಇರ್ತಾರೆ. ಚೆನ್ನಾಗಿರೋ ಸೀರೆನ ನಾನು ಎಣ್ಣೆ ಹಾಕಿ ಇದೊಂದು ಒಬ್ಬಟ್ಟು ಸುಟ್ಟು ಬರ್ತೀನಿ ನಾನು. ನಮ್ಮ ಅತ್ತೆ ಎಷ್ಟು ಸೀರೆ ಹೊಲ್ಸ್ಕೊಂಡಿದ್ದಾರೆ ಗೊತ್ತಾ ಹಬ್ಬಕ್ಕೆ ಅಂತೇಳಿ. ಆದ್ರೂ ನಾರ್ಮಲ್ ಅಂದರೆ ಫ್ಯಾನ್ಸಿ ಸೀರೆ ಉಟ್ಕೊಂಡಿದ್ರು. ಯಾಕೆ ಅಂತಂದಿದ್ದಕ್ಕೆ ಸುಮ್ಮನೆ ಒಬ್ಬಟ್ಟು ಅಡುಗೆ ಎಲ್ಲ ಮಾಡುವಾಗ ಎಣ್ಣೆ ಆಗಿಬಿಡುತ್ತಲ್ಲ, ಅದಕ್ಕೆ ಅಂತಲೇ ನಾನು ಈ ಸೀರೆ ಉಟ್ಕೊಂಡಿದ್ದೀನಿ, ಚೆನ್ನಾಗಿರೋ ಉಟ್ಕೊಳಲ್ಲ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಹೋಗಬೇಕು, ಅಪ್ಪ ಕರಿತಾ ಇದ್ದಾರೆ. ಇಲ್ಲಿ ಅಪ್ಪ ಅಮ್ಮ ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮನ ಮತ್ತು ಅವ್ರ ತಮ್ಮನ ಗುಂಡಿ ಹತ್ರ ಪೂಜೆ ಮಾಡೋಕೆ ಹೋಗ್ಬೇಕು. ನಮ್ಮ ಮನೆಯಿಂದ ಸ್ವಲ್ಪ ಮೇಲೇನೆ ಅಲ್ಲಿ ಹೊರಗಡೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಸೊ ಬನ್ನಿ, ಹಾಗೆ ನಿಮ್ಮ ಮನೇಲೆಲ್ಲ ಹೇಗೆ ಎಲ್ಲ ಹಬ್ಬ ಮಾಡಿದ್ರ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ.
ರಾತ್ರಿ ಬಂದು ಮುಡ್ಕಂತಾರೆ ಬಿಡು, ನೆಂಚಿಗೆ ಎಷ್ಟು ಬೇಕು ಅಷ್ಟು. ಆ ಟೈಲ್ಸ್ ಎತ್ಕೊ, ಅದ್ರ ಮೇಲೆ ಹಾಕ್ಬಿಟ್ಟು ಅಲ್ಲೇ ದುಪ್ಪಕ್ಕನ. ಎಲ್ಲಿ ಬಂಜಪ್ಪಳಿದ? ಸೊ ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗ್ದಿದ್ದಾಯಿತು. ಫಸ್ಟ್ ಬಂದ್ಬಿಟ್ಟು ನಮ್ಮ ದನವರ ಅಜ್ಜಿ, ಆಮೇಲೆ ಅವ್ರ ತಾತ, ಮತ್ತು ಈ ಕಡೆ ಇರೋದು ಅವ್ರ ಚಿಕ್ಕಪ್ಪ, ಸೊ ಮೂವರು. ಮತ್ತು ಹಿಂದೆ ಅಲ್ಲಿ ನಮ್ಮ ಮಾವವರ ದೊಡ್ಡಪ್ಪ ಒಂದಿದೆ. ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಮನೆಗೆ ಹೋಗಬೇಕು, ಮತ್ತು ಅಮ್ಮ ಮನೆಗೆ ಬೇರೆ ಹೋಗ್ಬೇಕಿದೆ. ಅಲ್ಲಿ ಅದಕ್ಕೆ ಧನು ಮತ್ತು ದುರ್ಗಿಗೆ ನಾಳೆ ಅಂದರೆ ಹಬ್ಬ ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು, ಅಂದರೆ ಅಬಾಕಸ್ ಎಕ್ಸಾಮ್ ಇತ್ತು. ಸೊ ಮತ್ತೆ ಅವ್ನು ಬಂದರೆ ಬೆಳಗ್ಗೆ ಅಷ್ಟು ಬೇಗ ಎದ್ಬಿಟ್ಟು ಬರಬೇಕಲ್ಲ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಲಿಲ್ಲ. ನಾನು ಮಾತ್ರನೇ ಹೋದೆ, ಇವರಿಬ್ಬರು ಬರಲಿಲ್ಲ. ಸೊ ಇವಾಗೆಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾಯಿದ್ವಿ. ಬಾಳೆ ಎಲೆ ಊಟ ಹಬ್ಬದ ದಿನ ಎಷ್ಟು ಚೆನ್ನಾಗಿರುತ್ತಲ್ಲ ಬಾಳೆ ಎಲೆ ಊಟ ಮಾಡೋದು, ಅದು ಫ್ಯಾಮಿಲಿ ಜೊತೆ. ಸೊ ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ ನಮ್ಮ ಮನೇಲಿ ಹಬ್ಬ ಆಗಿತ್ತು. ಸೊ ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರ ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಓಕೆ, ಟೇಕ್ ಕೇರ್, ಬಾಯ್.